ನನ್ನ ಮೊಮ್ಮಗ ಸಿದ್ಧಾರ್ಥ, ನನ್ನ ಮೊಮ್ಮಗ ಬಂದಪ್ಪ. ಕೊಡಿಲಿ ಪೂಜಾ. ಅವ್ವ ಹೆಂಗ ಇಟ್ಟು ಕೆಂಪಗೈತೆವ, ಹೆಂಗ್ ಮಕ್ಕೊಂಡಿದ್ ನೋಡು. ಅಯ್ಯೋ ನನ್ನ ದೃಷ್ಟಿನೇ ತಾಗ್ತದ ನನ್ನ ಮೊಮ್ಮಗ. ಅಯ್ಯೋ ಪೂಜಾ, ಎಲ್ಲ ನಿನ್ನಂಗಲ್ಲಪ್ಪ, ಎಲ್ಲ ನಿನ್ನಂಗೈತಿ. ಪೂಜಾ ನೀ ಹೆಂಗದೀವ? ನಿಂಗೇನು ತ್ರಾಸಾಗಿಲ್ಲಲ್ಲ? ಏನು ತ್ರಾಸಾಗಿಲ್ಲ, ಅದೊಂದು ದೊಡ್ಡ ಕತಿ. ನಿಮಗೇನು ಗೊತ್ತೈತಿ, ಆರಾಮ್ ಮನೆಯಾಗಿದ್ರಿ. ಯಾಕ್ಲೆ ಪ್ರೀತಿ? ಯಾಕವ ಪೂಜಾ, ನೀ ಆರಾಮಿಲ್ಲ ಅಲ್ಲ? ದವಾಖಾನೆ ಒಳಗೆ ಡೆಲಿವರಿ ಆದ್ರೂ ಇಷ್ಟಕ್ಕೂ ಡಿಸ್ಚಾರ್ಜ್ ಮಾಡಂಗೇ ಇಲ್ಲ. ಹೆಂಗೆ ಸಾಧ್ಯ ಇದೆಲ್ಲ ಸಿದ್ಧಾರ್ಥ? ಅವ್ವ, ದವಾಖಾನೆ ಒಳಗೆ ಡಿಲಿವರಿ ಆಗಿದ್ರೆ ಇಷ್ಟಕ್ಕೂ ಡಿಸ್ಚಾರ್ಜ್ ಮಾಡ್ತಿರ್ಲಿಲ್ಲ. ಹೆಂಗೆ ಸಾಧ್ಯ ಅಂತಂದ್ರೆ ಆಕಿ ಡಿಲಿವರಿ ದವಾಖಾನೆ ಒಳಗೆ ಆಗೇ ಇಲ್ಲ. ದವಾಖಾನೆ ಒಳಗಾಗಿಲ್ಲ ಮತ್ತೆಲ್ಲಾಗೈತಿ? ಅಯ್ಯೋ ಅತ್ತಿ, ಅದೊಂದೆಲ್ಲ ದೊಡ್ಡ ಕತಿ. ಅದೇನಂತಂದ್ರೆ ಇಷ್ಟಾಯ್ತು. ಇಷ್ಟೆಲ್ಲ ಆಗಿ ಈ ಕೂಸನ್ನ ತಗೊಂಡ್ಬರ್ಕೊಳ್ದೆ ರಗಡ ರಾಮಾಯಣ ಹಿಡಿದು ಹೋದತ್ತಿ. ಅಯ್ಯೋ ದೇವ್ರೆ, ಇಷ್ಟೆಲ್ಲ ಆಯ್ತಾ? ದೇವ್ರದಾನಪ್ಪ, ನಮ್ಮ ಪಾಲಿಗೆ ದೇವ್ರದಾನ ಸಿದ್ಧಾರ್ಥ. ಹೆಂಗೋ ಮಾಡಿ ನಿಜವಾಗ್ಲು ಆ ಅಮ್ಮನ ಜಾಗದಾಗ ಸಾಕ್ಷಾತ್ ಬಾದಾಮಿ ಬನಶಂಕರನ ಬಂದಿದ್ಲು ಅಂತ ಅನಿಸ್ತೈತಿ. ಅವ್ವ ಪೂಜಾ, ಪುಣ್ಯವಂತವ ನೀನು, ಪುಣ್ಯವಂತಿ. ಮೊಮ್ಮಗನು ಭಾಳ ಪುಣ್ಯವಂತಪ್ಪ, ಭಾಳ ಪುಣ್ಯವಂತ. ಅವ್ವ, ಇದಕ್ಕಿಂತ ದೊಡ್ಡ ಶಾಕಿಂಗ್ ನ್ಯೂಸ್ ಒಂದು ಐತಿ. ಯಾಕಪ್ಪ, ಏನದ ಸಿದ್ಧಾರ್ಥ? ಪಾಪು ಎಲ್ಲ ಆರಾಮೈತಲ್ಲ? ಅಯ್ಯೋ, ಈ ವಿಷಯ ಪಾಪುಂದಾಗ್ಲಿ ಪೂಜಾಂದಾಗ್ಲಿ ಅಲ್ಲ ಶಾಂತಕಾರ. ನಮ್ಮ ಪಲ್ಲವಿ ಇದ್ಲಲ್ಲ ಮನಿ ಒಳಗೆ, ಅಕ್ಕಿ ವಿಚಾರ. ಹೌದು, ಮನೆಯೊಳಗೆಲ್ಲ ಪಲ್ಲವಿ ಕಾಣತ್ತೇ ಇಲ್ಲ. ಏನಾತ? ಆ ಪಲ್ಲವಿ ದೊಡ್ಡ ಫ್ರಾಡ್ ಅತ್ತೀಕಿ, ಫ್ರಾಡ್ಕಿ. ನಮ್ಮ ಮನೆ ಒಳಗೆ ಬಂದಿದ್ದಕ್ಕೆ ರೊಕ್ಕದಾಸೆ ಸಂಬಂಧ. ಹೌದವ್ವ, ಆ ಪಲ್ಲವಿ ನಮಗೆ ಭಾಳ ಮೋಸ ಮಾಡಿಬಿಟ್ಲ. ಆಕಿ ಮದುವೆ ಆಗಿದ್ದನು ರಮೇಶನ್ನ ರೊಕ್ಕದ ಆಸೆಕನ ಹೆಂಗಾರ ಮಾಡಿ ನಮ್ಮ ಮನೆ ಸೊಸೆಯಾಗಿ ನಮ್ಮ ಮನೆ ಆಸ್ತಿ ಎಲ್ಲ ಹೊಡಿಬೇಕನ್ನೋ ದುರುದ್ದೇಶ ಇಟ್ಕೊಂಡನ ಆಕಿ ನಮ್ಮ ಮನೆಗೆ ಸೊಸೆಯಾಗಿ ಬಂದಿತ್ತು. ಈಗಾಗಲೇ ಎಷ್ಟು ರೊಕ್ಕ ಹೊಡೆದು ಅವ್ರ ಅವ್ವ ಕೊಟ್ಟು ತಾನು ರಗಡ ಆಸ್ತಿ ಮಾಡ್ಕೊಂಡಿದ್ಲು. ಆದ್ರೆ ಮೊನ್ನೆ ಪೂಜಾನ್ ಕುಪ್ಸದೊಳಗೆ ಇಡೀ ಆಸ್ತಿನ ತನ್ನ ಹೆಸರಿಗೆ ಬರ್ಸ್ಬೇಕಂತ ಹೇಳಿ ಸುಳ್ಳು ಪತ್ರ ಇಟ್ಟು ನನ್ನ ಹೆಸರಲ್ಲಿ ಪವರ್ ಆಫ್ ಅಟರ್ನಿಗೆ ಸಿಗ್ನೇಚರು ಮಾಡಿಸ್ಕೊಂಡಿದ್ಲು. ವಾ ಬದಮಾಸ್ ಹೆಣ್ಣು, ಊರು ಬದಮಾಸ್ ಹೆಣ್ಣು. ನಮ್ಮ ಮನ್ಯಾಗ ಇದು ನಮ್ಮ ಮೇಲೆ ಕಪ್ಪಿ ಚಲೋ ಅಂತ ಕೆಲಸ ಮಾಡಿಬಿಟ್ಲಲ್ಲ ಆಕಿ. ಹೌದತ್ತಿ, ಏನು ಮಾಡೋಕ್ಕಾಕೈತಿ? ರೊಕ್ಕದ ಆಸೆ. ಆದ್ರೆ ದೇವ್ರ ದೊಡ್ಡವನು, ದೇವರು ನಮ್ಮಂತ ಅದಾನು. ಆಕಿ ಸಿಗ್ನೇಚರ್ ಹಾಕು ಗದ್ದಲದೊಳಗೆ ಪೇಪರ್ಸ್ನ ಸರಿಯಾಗಿ ಕೊಟ್ಟೇ ಇಲ್ಲ. ಆದ್ರೆ ನಾನು ನನ್ನ ಫ್ಯೂಚರ್ ಪ್ಲ್ಯಾನಿಂಗ್ನ ಕರೆಕ್ಟಾಗಿ ಮಾಡಿದ್ದೆ. ಈ ಥರ ಏನಾದರೂ ಮುಂದೆ ನನಗೆ ಯಾರು ಮೋಸ ಮಾಡೋದಾಗಿದ್ರೆ ಎಲ್ಲ ಅಕೌಂಟ್ಸು ಲಾಕ್ ಆಗುವ ಥರ ಸಿಸ್ಟಮ್ ನಾನು ಇಟ್ಟಿದ್ದೆ. ಪುಣ್ಯಕ್ಕವು ಎಲ್ಲ ಪೇಪರ್ಸ್ ಎಲ್ಲ ಮಿಸ್ಟೇಕ್ ಆಗಿದ್ದಕ್ಕೆ ಎಲ್ಲ ಲಾಕ್ ಆಗಿ ₹1 ಯಾರು ಹೊಡೆದಂಗೆ ಆಗ್ಬಿಡ್ತು. ಹೌದಾ ಅಪ್ಪ, ದೇವ್ರದಾನ್ ಬಿಡಪ್ಪ. ಹಾಗಾಗಿ ನಮ್ಮ ಅಕೌಂಟ್ಸು ಯಾವೂ ವರ್ಕ್ ಆಗಲಿಲ್ಲ, ಆಕಿಗೂ ಯಾವೂ ವರ್ಕ್ ಆಗಲಿಲ್ಲ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಇಷ್ಟು ದೋಚ್ಕೊಂಡು ಹೋಗ್ಬಿಡ್ತಿದ್ಲಕ್ಕಿ. ಆಕಿ ಊರು ಬಿಟ್ಟು ಹೋಗಾಳ. ಎಲ್ಲಿ ಹೋಗಾಳೋ ಏನೋ ಗೊತ್ತಿಲ್ಲ. ಅವ್ನ ಗಂಡನೂ ಇಲ್ಲ, ಅವ್ರ ಅವ್ವನೂ ಇಲ್ಲ. ಅದು ಎಲ್ಲಿ ಹೋಗಾಳೋ, ಅದು ಏನು ಮಾಡತ್ತಾಳೋ ಅದು ದೇವ್ರಿಗೆ ಗೊತ್ತು. ಆದ್ರೆ ಪುಣ್ಯಕ್ಕೆ ನಮ್ಮ ಆಸ್ತಿ ಮಾತ್ರ ನಮ್ಮ ಹತ್ರ ಉಳಿತು. ಇಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ಹರೋಹರ ಅಂತಿತ್ತು. ಯೋ ಭಗವಂತ, ಎಂಥ ಹೆಣ್ಣಕ್ಕೆ ಏನು ಕಮ್ಮಿ ಮಾಡಿದ್ದಿಲ್ಲ ನಮ್ಮ ಮನ್ಯಾಗ. ಸ್ವಂತ ನನ್ನ ಮಗಳನ್ನ ನೋಡ್ಕೋತಿದ್ದೆ. ನನ್ನ ಮಗಳಲ್ಲಿ ಪೂಜಾನ ಸ್ಥಾನ ತೆಗಿ ಕೊಟ್ಟಿದ್ದೆ ನಾನು. ಇಂಥ ಹೊಲಸು ಮೋಸ ಮಾಡಿಬಿಡ್ತಿಲ್ಲಲ್ಲ, ಛೀ. ಅದಕ್ಕೆ ರಾತ್ರಿ ಬ್ಯಾಗ್ ಎತ್ಕೊಂಡು ಹಿಡ್ದಂಗೆಲ್ಲ ಕಣ್ಮರಿ ಮಣ್ಮರಿಯಾಗಿ ಹೋಗಾಳಕಿ. ಹೋಗ್ಲಿ ಬಿಡವ, ಯಾಕಾಕಿ ವಿಚಾರ ಇನ್ನು ತಿಳ್ಕೊರಿ. ಯಾರೂ ನಂಬಕ್ಕೆ ಹೋಗ್ಬೇಡ್ರಿ. ನಮ್ಮನೆ ವರ್ಷ ನಮಗೆ. ಹ್ಞೂನಪ್ಪ, ಆಯ್ತಪ್ಪ. ಸಿದ್ಧಾರ್ಥ, ಹೆಂಗೋ ದೇವರು ನಿಮ್ಮಂತ ಅನ್ಬಿಡಪ್ಪ. ನೋಡಿದ್ರಲ್ಲ ಎಲ್ಲರೂ, ಈ ಕಡೆ ಸಿದ್ಧಾರ್ಥ ಪೂಜಾನ್ ಲೈಫು ಸೆಟಲ್ಡ್ ಆಯಿತು. ಅವ್ರಿಗೊಂದು ಮಗುನೂ ಹುಡ್ತು. ಈಗ ನಾನು ಇದೇ ಕತಿನ ಮುಂದುವರ್ಸೋಕ್ಕಿಂತ ಇವರ ಮಕ್ಕಳ ಕತ್ತಿನ ಮಾಡ್ಬೇಕಂತ ತಲೆಗೆ ಬಂದೈತಿ. ಸೊ ನೋಡ್ರಿ, ನಿಮಗೂ ಹೆಂಗೆ ಅನಿಸುತ್ತೆ ಅಂತೇಳಿ. ಈ ಕತಿನ 25 ವರ್ಷ ಆದ ನಂತರ ಅಂತ ನಾನು ನೆಕ್ಸ್ಟ್ ಎಪಿಸೋಡಿಂದ ತಗೋತೀನಿ. 25 ವರ್ಷ ಆದಮೇಲೆ ಸಿದ್ಧಾರ್ಥ ಪೂಜಾನ್ ಬದುಕಿನೊಳಗೆ ಏನೇನು ಬದಲಾವಣೆ ಆಗಿರ್ತೈತಿ, ಶಾಂತಕ ಗಿರ್ಜಕನ್ನ ಲೈಫ್ ಒಳಗೆ ಏನೇನು ಆಗಿರ್ತೈತಿ, ಆ ಕಡೆ ಸಿಂಚನ ಸಿಗ್ತಾಳೋ ಇಲ್ಲೋ, ಏನಲ್ಲೇ ಅವನ ಕುಮಾರನ ಜೊತೆನ ಜೀವನ ಸಾಗಿಸ್ತಾಳೋ, ಪ್ರತಿಯೊಂದು ನಿಮ್ಗೆ ನೋಡಕ್ಕೆ ಸಿಗ್ತೈತಿ ಇನ್ಮೇಲೆ. ಇಲ್ಲಿ ಸ್ವಲ್ಪ ನಾನು ಬದಲಾವಣೆ ಮಾಡ್ಕೊಳಕತ್ತೀನಿ. ಈಗ ಸಿದ್ಧಾರ್ಥಗಳ ಅವ್ವ ಕೌಶಲ್ಯಕರು ತೀರ್ಕೊಂಡು ಹೋಗಿರ್ತಾರೆ. ಅವರು ಕ್ಯಾರೆಕ್ಟರ್ನ ಮುಂದುವರ್ಸಂಗಿಲ್ಲ ನಾನು. ಇನ್ನು ಪ್ರೀತಿ ಸಿದ್ಧಾಂತದ್ದು ಇಬ್ಬರದು ಮದುವೆ ಆಗಿರ್ತೈತಿ. ಅವ್ರಿಗೂ ಒಂದು ಮಗು ಸುಹ ಇರ್ತೈತಿ. ಇನ್ನು ನಮ್ಮ ಕಥಾ ನಾಯಕಿ ಪೂಜಾ ಮತ್ತು ಸಿದ್ಧಾರ್ಥಗೆ ಈಗಾಗಲೇ ಒಂದು ಗಂಡು ಮಗು ಹುಟ್ಟಿರ್ತೈತಿ. ಇನ್ನು ಸ್ವಲ್ಪ ದಿನಕ್ಕೆ ಒಂದು ಹುಡುಗಿನೂ ಅವ್ರಿಗೆ ಆಗಿರ್ತೈತಿ. ನಾನು 25 ವರ್ಷ ಆದಮೇಲೆ ಅವ್ರಿಗೆ ಒಂದು ಗಂಡು ಒಂದು ಹೆಣ್ಣು ಮಗು ಇರ್ತೈತಿ ಅಂತ ತೊಗೊಳ್ತೀನಿ. ಗಂಡು ಹುಡುಗ ಒಂದು 25 ವರ್ಷ, ಹುಡುಗಿ ಒಂದು 22 ವರ್ಷ, ಈ ಥರ ನಾನು ತೊಗೋತೀನಿ. ಸೊ ಸಿದ್ಧಾರ್ಥಗೆ ಪೂಜಾಗೆ ಇನ್ಮೇಲೆ 2 ಮಕ್ಕಳು. ಸಿದ್ಧಾರ್ಥ ಪೂಜಾ ಒಂದು ಮನೆ ಒಳಗಿರ್ತಾರೆ. ಸಿದ್ಧಾಂತ
ಆಮೇಲೆ ಪ್ರೀತಿ ಇವರೆಲ್ಲ ಒಂದು ಮನೆಯೊಳಗೆ ಇರ್ತಾರೆ. ಇನ್ನು ಅವ್ರ ಅವ್ವ ಅಪ್ಪ ಶಾರಕಾರ ಅವ್ರ ಅಪ್ಪಾರು ಸಹ ಸಿದ್ಧಾಂತ ಜೊತೆನೇ ಇರ್ತಾರೆ. ಸಿದ್ಧಾರ್ಥ ಯಾಕೆ ಈ ಥರ ಮಾಡಿರ್ತಾನಂತಂದ್ರೆ ಮುಂದೆ ಅಣ್ಣ ತಮ್ಮಂದ್ರೆ ಜಗಳ ಬರಬಾರ್ದು. ಈಗ ಪಲ್ಲವಿ ಮೋಸ ಮಾಡಿ ಹೋದ್ಲಲ್ಲ ಎಲ್ಲರಿಗೂ, ಆ ಥರ ರಮೇಶನ್ ಕರ್ಕೊಂಡೆ. ಹೀಗಾಗಿ ಮುಂದೆ ಯಾರು ಮೋಸ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಸಿದ್ಧಾರ್ಥ ತನ್ನ ಆಸ್ತಿನ ಅರ್ಧ ಭಾಗನ ಸಿದ್ಧಾಂತಗೆ ಕೊಟ್ಟಿರ್ತಾನೆ. ಸಿದ್ಧಾಂತ ಪ್ರೀತಿ ಮದುವೆಯಾಗಿ ಒಂದು ಮಗುನೂ ಹಡೆದು ಖುಷಿಯಾಗಿ ಅವ್ರ ಮನೆಯಾಗಿರ್ತಾರೆ. ಆಮೇಲೆ ಈ ಕಡೆ ಪೂಜಾ ಸಿದ್ಧಾಂತ ಅವರು ತಮ್ಮ ಇಬ್ಬರು ಮಕ್ಕಳ ಜೊತೆ ಅವ್ರ ಮನೆಯೊಳಗೆ ಖುಷಿಯಾಗಿರ್ತಾರೆ. ಇನ್ನು ಶಾಂತಕ ಇರ್ಚಕ್ಕೆ ವಯಸ್ಸಾಗಿರ್ತೈತಿ. ಅವರ ಊರೊಳಗೆ ಅವ್ರು ಇರ್ತಾರೆ. ಅವ್ರದ್ದು ಸ್ಟೋರಿ ನಡ್ಕ ಬಂದು ಹೋಗ್ತಿರ್ತೈತಿ. ಇನ್ನು ಪಲ್ಲವಿ ಕತೆ ಏನಾಯ್ತಪ್ಪ ಅಂತಂದ್ರೆ, ಪಲ್ಲವಿ ಮೋಸ ಮಾಡಿನ ಹೋಗಿರ್ತಾಳೆ. ಅದಕ್ಕೆ ಯಾವುದೇ ದುಡ್ಡು ಸಿಕ್ಕಿರಂಗಿಲ್ಲ. ನೀವು ನಿನ್ನೆ ಎಪಿಸೋಡ್ ನೋಡಿರ್ತೀರಿ, ಆಕೆ ಗೋವಾಕ್ಕೆ ಹೋಗಿರ್ತಾಳೆ. ರೂಮು ಸಹ ಬುಕ್ ಆಗಿರಂಗಿಲ್ಲ, ಅಲ್ಲಿ ಯಾವುದೇ ರೊಕ್ಕ ಹೋಗಿರಂಗಿಲ್ಲ. ಆಕೆ ಸಿದ್ಧಾರ್ಥ ಗೊತ್ತಿಲ್ಲದ ಮುಂಚೆ ಏನು ರೊಕ್ಕ ಹೊಡೆದಿರ್ತಾಳಲ್ಲ, ಅಷ್ಟು ರೊಕ್ಕ ಮಾತ್ರ ಆಕೆ ಕಡೆ ಇರ್ತೈತಿ. ಅದನ್ನು ಉಪಯೋಗಿಸ್ಕೊಂಡು ಆಕೆ ಗೋವಾದಾಗ ಇರೋಕ್ಕಾಗಿಲ್ಲ. ಮತ್ತು ಈ ಕಡೆನ ಇವ್ರ ಊರಾಗ ಬಂತ ಇಲ್ಲೇ ಕಣ್ಮರಿಯಾಗಿರ್ತಾಳೆ. ಅದ್ರ ಮುಂದೆ ಆಕೆ ಕತೆ ಒಳಗೆ ಬರ್ತಾಳೆ. ಆಕೆ ಕತೆನೂ ಮುಂದೆ ತೋರಿಸ್ತೀನಿ. ಆಕೆ ಏನು ಮಾಡ್ತಾಳೆ, ಎಂಥದ್ದು ಮಾಡ್ತಾಳೆ ಪ್ರತಿಯೊಂದು ನೀವು ನೋಡ್ಬೋದು. ಆಮೇಲೆ ಸಿಂಚನನ ಕತೆ, ಸಿಂಚನ ಕುಮಾರನ ಜೊತೆನ ಜೀವನ ಮಾಡ್ತಿರ್ತಾಳೆ. ಆಕೆ ಹಳೆ ನೆನಪು ಯಾವುದೂ ಇರೋಂಗಿಲ್ಲ. ಈ ಕಡೆ ಶಶಿ ಮತ್ತು ಆದಿತ್ಯ ಇಬ್ಬರು ಮದುವೆಯಾಗಿರ್ತಾರೆ. ಇಬ್ಬರು ಮದುವೆಯಾಗಿ ಆಕೆ ಗಂಡನ ಮನೆಯೊಳಗೆ ಹಾಕಿರ್ತಾಳೆ. ಆಮೇಲೆ ಅವರು ಸಿಂಚನನ ಮರೆತೇ ಬಿಟ್ಟಿರ್ತಾರೆ. ಆಕೆ ಒಬ್ಬಕ್ಕೆ ಮಗಳದಾಳ ಅನ್ನೋದು ಮರೆತು ತಮ್ಮ ಪಾಡಿಗೆ ತಾವು ಜೀವನ ನಡೆಸಿರ್ತಾರೆ. ಇಲ್ಲಿ ಆದಿತ್ಯ ಅವ್ವ ಚಂದ್ರಕ್ಕೆ ಇರ್ತಾಳೆ. ಅವರಪ್ಪ ಇರಂಗಿಲ್ಲ, ಅವರಪ್ಪ ತೀರ್ಕೊಂಡು ಹೋಗಿರ್ತಾನೆ. ಅವರವ್ವ ಮಾತ್ರ ಇರ್ತಾಳೆ. ಅವರವ್ವ ಆಮೇಲೆ ಶಶಿ ಆದಿತ್ಯ ಇಬ್ಬರು 3 ಮಂದಿ ಅವ್ರ ಮನೆಯೊಳಗೆ ಇರ್ತಾರೆ. ಕತೆ ಎಲ್ಲರಿಗೂ ಕ್ಲಿಯರ್ ಆಗೈತೆ ಅನ್ಕೋತೀನಿ. ಈ ಕಡೆ ಪೂಜಾ ಸಿದ್ಧಾರ್ಥ ಕತೆನೂ ಕ್ಲಿಯರ್ ಆಯಿತು. ಸಿದ್ಧಾಂತ ಪ್ರೀತಿದು ಕ್ಲಿಯರ್ ಆಯಿತು. ಎಲ್ಲ ಆಯಿತು. ಇನ್ನು 25 ವರ್ಷ ಆದಮೇಲೆ ಇವರ ಜೀವನ ಹೆಂಗೆ ಬದಲಾವಣೆ ಆಗಿರ್ತೈತಿ, ಮುಂದೆ ಇವರ ಮಕ್ಕಳ ಸ್ಟೋರಿ ಯಾವ ಥರ ಇರ್ತೈತಿ, ಇವ್ರ ಮಕ್ಕಳ ಜೀವನದಾಗ ಏನೆಲ್ಲ ಆಗ್ತೈತಿ, ಪ್ರತಿಯೊಂದನ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಈಗ ಹೆಚ್ಚು ಪ್ರೋತ್ಸಾಹ ಕೊಟ್ಟು ನಮ್ಮ ವೀಡಿಯೋಸ್ನ ನೋಡ್ತೀರಿ. ನೆಕ್ಸ್ಟ್ ವಿಡಿಯೋ ಇವತ್ತೇ ಹಾಕ್ತೀನಿ. ಇನ್ನೂ ಒಂದು ವಿಡಿಯೋ ಆದರೆ ಇವತ್ತು 2 ವಿಡಿಯೋ ನಾನು ಪ್ಲ್ಯಾನ್ ಮಾಡೀನಿ. ಇದು ಹಾಕಿ ಇನ್ನೂ 2 ವಿಡಿಯೋನ ನಾನು ಪ್ಲ್ಯಾನ್ ಮಾಡೀನಿ. 2 ವಿಡಿಯೋನ ಹಾಕ್ತೀನಿ. ದಯವಿಟ್ಟು ನೋಡಿರಿ, ಖುಷಿಪಡ್ರಿ. ವಿಡಿಯೋ ಹೆಂಗಾಗೈತಿ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಕಾಯ್ತಾ ಇರಿ, ನೆಕ್ಸ್ಟ್ ವಿಡಿಯೋ ಬಂದೇ ಬರ್ತೈತಿ. ಇಷ್ಟು ದಿನ ನಮ್ಗೆ ಪ್ರೋತ್ಸಾಹ ಮಾಡಿರಿ. ಇನ್ನು ಮುಂದೆ ನಾ ಕತೆ ಒಳಗಿರಂಗಿಲ್ಲ. ಯಾಕಂದ್ರೆ ಶಾಂತಕಾರ ನಮ್ಮನೀಗ ಆಲ್ರೆಡಿ ಉಡಿಸ್ ಮಾಡಿ ಫೋಟೋಕ್ಕೆ ನೇತು ಹಾಕಿರ್ತಾರೆ. ನೋಡಿರಿ, ನನ್ನ ಮಗ ಸೊಸಿ ನನ್ನ ಮೊಮ್ಮಕ್ಕಳು ಎಲ್ಲರ ಕತೆ ಒಳಗೆ ಬರ್ತಾರೆ. ನೋಡಿರಿ, ನಿಮಗೆ ಚಂದ ಅನಿಸ್ತೈತಿ. ನನ್ನ ಮೊಮ್ಮಗಳು ಭಾಳ ಸ್ಟ್ರಾಂಗ್ ಇರ್ತಾಳೆ ರೀ. ನನ್ನ ಗಂಡನ ಗತಿ ಭಾಳ ಸ್ಟ್ರಾಂಗ್ ಇರ್ತಾಳೆ. ನನ್ನ ಮೊಮ್ಮಗ ಸ್ವಲ್ಪ ಶಾಂತ ಸ್ವಭಾವದ ಪೂಜಾನ ಗತೆ ಇರ್ತಾನೆ. ಹೀಗಾಗಿ ಕತೆ ಭಾಳ ಇಂಟ್ರೆಸ್ಟಿಂಗ್ ಆಗೋದೈತಿ. ತಪ್ಪದೆ ಇನ್ನೊಂದು ಎಪಿಸೋಡ್ನ ನೋಡಿರಿ. ಆಮೇಲೆ ಇನ್ನೊಂದು ಎಲ್ಲ ಕಮೆಂಟ್ ಬಾಕ್ಸ್ ಒಳಗೆ ಹೇಳತ್ತಿದ್ರಿ, ಪೂಜಾನ ಹಾಸ್ಪಿಟಲ್ ತೋರಿಸಿದ್ರಲ್ಲ, ಕೇರಳ ಹಾಸ್ಪಿಟಲ್, ಅದು ಯಾವುದು, ಅದು ನಿಜವಾಗ್ಲೂ ಆಯ್ತಾ ಅಂತ ಕೇಳಿದ್ರಿ. ಇಲ್ಲ, ಅದು ಕಾಲ್ಪನಿಕವಾಗಿ ನನ್ನ ಕತೆ ಪೂರ್ತಿಗೆ ತೊಗೊಂಡು ಮಟ್ಟಿಗೆ ಅದು. ಹೀಗಾಗಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸತ್ತಿದ್ರಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಅದು ಯಾವ ಹಾಸ್ಪಿಟಲು ಇಲ್ಲ, ನಾವು ಕತೆಗೋಸ್ಕರ ಅದನ್ನ ತೊಗೊಂಡಿರೋದು. ಇದು ಪೂರ್ತಿ ಕಾಲ್ಪನಿಕವಾಗಿರೋದು. ಇನ್ನು ಸಿಂಚನ ಸ್ಟೋರಿ ನಾನು ಅಷ್ಟು ಮುಂದುವರ್ಸೋಕೆ ಹೋಗಂಗಿಲ್ಲ. ಅದ್ರ ಪಾಡಿಗೆ ಅದನ್ನ ಅಲ್ಲೇ ಬಿಟ್ಟಿರ್ತೀನಿ. ಆಕೆ ಅಲ್ಲೇ ಜೀವನ ಮಾಡ್ತಿದ್ದಾಳು. ಆಕೆ ಹಳೆ ನೆನಪು ಯಾವೂ ಇರೋದಿಲ್ಲ. ಹಳೆ ನೆನಪು ಮರುಕಳಿಸಿ ಆಕೆಗೆ ಬರೋದಿಲ್ಲ. ಅವರನ್ನು ಎಷ್ಟೇ ಪ್ರಯತ್ನ ಮಾಡಿದ್ರು ಸಿಂಚನ ಅವ್ರ ಮನೆಗೆ ಬರೋದಿಲ್ಲ. ಯಾಕಂದ್ರೆ ಆದಿತ್ಯ ಆಗಲಿ ಅವರಪ್ಪ ಅವರವ್ವ ಆಗಲಿ ಯಾರೂ ಸಿಂಚನಾಗ ನೆನಪು ಇರೋದಿಲ್ಲ. ಹೀಗಾಗಿ ಈಕೆ ಕುಮಾರ ಜೊತೆನ ಜೀವನ ಮಾಡ್ತಿರ್ತಾಳು. ಕುಮಾರ ಇನ್ನೆಲ್ಲಿ ಈಕೆ ಮನೆಯವ್ರು ಆಕೆ ನೋಡ್ತಾರೋ, ಆಕಿನ ಕರ್ಕೊಂಡು ಹೋಗ್ತಾರೋ ಅನ್ನೋ ಹೆದರಿಕೆಗೆ ಸಿಂಚನಾನ ಅವ ಬೇರೆ ಊರಿಗೆ ಕರ್ಕೊಂಡು ಹೋಗಿ ಜೀವನ ಮಾಡ್ತಿರ್ತಾನೆ. ಹೀಗಾಗಿ ಅವ್ರು ಯಾವತ್ತೂ ವಾಪಸ್ ಈ ಕಡೆ ಬರೋದೇ ಇಲ್ಲ. ಇನ್ನು ಕತೆ ಒಳಗೆ ಅವ್ರು ಬರೋದಿಲ್ಲ. ಇನ್ನು ಕತೆ ಇರೋದು ಪೂಜಾನು ಸಿದ್ಧಾರ್ಥ ಅವರ ಮಕ್ಕಳ ಕತೆ. ಅವ್ರ ಮಗಳ ಲೈಫ್ ಒಳಗೆ ಏನಕ್ಕೈತಿ, ಅವ್ರ ಮಗನ ಲೈಫ್ ಒಳಗೆ ಏನಕ್ಕೈತಿ, ಪ್ರೀತಿ ಮತ್ತು ಸಿದ್ಧಾಂತ ಹೆಂಗೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೆಲ್ಲ, ಈ ಥರ ಕತೆನ ಮಾಡ್ಕೊಂಡು ಹೋಗ್ತೀನಿ. ದಯವಿಟ್ಟು ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಇರಬೇಕು. ಕತೆನ ನೋಡಿ ಹಾರೈಸಿ. ಇಂಟ್ರೆಸ್ಟಿಂಗ್ ಆಗಿ ಮಾಡ್ತೀನಿ. ಇನ್ನೂ ಸ್ವಲ್ಪ ನಿಮಗೂ ಏನಾದರೂ ಬದಲಾವಣೆ ಬೇಕಿತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಖಂಡಿತ ತಿಳಿಸ್ರಿ. ನನ್ನ ಕತೆಗೆ ಅದು ಅನುಕೂಲ ಆಗೋ ಥರ ಇದ್ದರೆ ನಾನು ಅದನ್ನು ಅಳವಡಿಸ್ಕೊಳ್ತೀನಿ. ನಮಸ್ಕಾರ. ಇಷ್ಟು ದಿನ ನೀವು ಹೆಂಗ್ ಸಿದ್ಧಾರ್ಥನ ನೋಡಿದ್ರಿ, ಇನ್ಮೇಲೆ ಸ್ವಲ್ಪ ವಯಸ್ಸಾಗಿರೋ ಅಂಕಲ್ ಸಿದ್ಧಾರ್ಥನ ನೀವು ನೋಡ್ತೀರಿ. ದಯವಿಟ್ಟು ಹರಿಸಿ ನೆಕ್ಸ್ಟ್ ಎಪಿಸೋಡ್ ಒಳಗೆ ಬರ್ತೀವಿ.